ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಅಮೆರಿಕಾದಲ್ಲಿ ನಮಗೀಗ ಲೇಬರ್ ಡೇ ಲಾಂಗ್ ವೀಕೆಂಡ್. ಇಂಡಿಯಾದಲ್ಲಿ ಮೇ 1ನೇ ತಾರೀಕು ಆಚರಿಸೋದನ್ನ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟ್ ಮಂಡೇ ಆಚರಿಸ್ತಾರೆ. ಕಾರ್ಮಿಕರ ಶ್ರಮ ಮತ್ತು ಅವರ ಸಾಧನೆಯನ್ನು ಸ್ಮರಿಸೋಕೆ ಅಂತ ಈ ದಿನ ಇರೋದು. ಹಾಗೆ ಇದೊಂಥರ ಅನ್ಅಫಿಷಿಯಲ್ ಎಂಡ್ ಆಫ್ ಸಮ್ಮರ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಈ ಲಾಂಗ್ ವೀಕೆಂಡಲ್ಲಿ ಜನ ಪಿಕ್ನಿಕ್ಕು, ಟ್ರಿಪ್ಪು, ಬೀಚು, ಬಾರ್ಬಿಕ್ಯೂ ಅಂತ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ 3 ದಿನವೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹಾಗೆ ಈ ಲಾಂಗ್ ವೀಕೆಂಡಲ್ಲಿ ಶಾಪಿಂಗ್ ಡೀಲ್ಸ್ ಎಲ್ಲನೂ ಇರುತ್ತೆ. ಶಾಪಿಂಗ್ ಮಾಡೋರು ಮಾಲ್ಗೆ ಹೋಗಿ ಚೆನ್ನಾಗಿ ಶಾಪಿಂಗು ಎಲ್ಲ ಮಾಡ್ಕೊಂಡು ಬರ್ತಾರೆ. ಪ್ರತಿ ವರ್ಷ ನಾವು ಬೀಚ್ ಅಥವಾ ಯಾವ್ದಾದ್ರು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆದರೆ ಈಗ ಪಾಪು ತುಂಬ ಚಿಕ್ಕವಳಿರೋದ್ರಿಂದ ಕ್ರೌಡೆಡ್ ಪ್ಲೇಸ್ನ ಅವಾಯ್ಡ್ ಮಾಡೋಣ ಅಂತ ಮನೆಯಲ್ಲೇ ಇದ್ದೀವಿ. ಅದಕ್ಕೋಸ್ಕರ ಬಾರ್ಬಿಕ್ಯೂ ಮಾಡ್ಕೋತಾ ಇದ್ದೀವಿ. ಈ ಥರ ಮನೆಯಲ್ಲೇ ಬಾರ್ಬಿಕ್ಯೂ ಮಾಡ್ಕೊಳ್ಳೋದಕ್ಕೆ ಈ ಚಿಕನ್ ಎಲ್ಲನೂ ಸ್ವಲ್ಪ ಹಿಂದಿನ ದಿನಾನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಯಾಟರ್ಡೆ ಆಗಿದ್ದರಿಂದ ನಾನು ಚಿಕನ್ ತಿನ್ನಲ್ಲ, ಅದಕ್ಕೋಸ್ಕರ ನನಗೆ ಗೋಬಿ ಮಾಡ್ಕೋತಾ ಇದ್ದೀನಿ. ಬಾರ್ಬಿಕ್ಯೂ ಮಾಡಿದಾಗೆಲ್ಲ ಜೋಳ ಅಂತೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ನಮ್ಮೆಲ್ರಿಗೂ ತುಂಬಾ ಫೇವ್ರೇಟ್ ಇದು. ಇದಕ್ಕೆ ಉಪ್ಪು, ಖಾರ ಹಾಗೆ ನಿಂಬೆ ರಸ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಜೋಳ ಎಲ್ಲ ತಿನ್ನೋಷ್ಟರಲ್ಲಿ ಗೋಬಿ ಮತ್ತು ಚಿಕನ್ ಎಲ್ಲನೂ ರೆಡಿಯಾಗಿತ್ತು. ಅದನ್ನು ಎಲ್ಲ ತಿಂದು ಎಂಜಾಯ್ ಮಾಡಿದ್ವಿ. ಹಾಗೆ ಲಾಸ್ಟಲ್ಲಿ ಟೀ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇಂಡಕ್ಷನ್ ಸ್ಟವ್ ಮೇಲೆ ಮಾಡೋ ಟೀಗೂ ಈ ಸ್ಟವ್ ಮೇಲೆ ಮಾಡೋ ಟೀಗೂ ಟೇಸ್ಟಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಗೆ ಈ ನೇಚರ್ ನೋಡ್ತಾ ಟೀ ಕುಡಿತಾ ಇದ್ರೆ ತುಂಬಾ ರಿಲ್ಯಾಕ್ಸಿಂಗ್ ಆಗಿ ಅನಿಸುತ್ತೆ. ಹೋಪ್ ನೀವು ಕೂಡ ನಿಮ್ಮ ವೀಕೆಂಡ್ನ ಚೆನ್ನಾಗೇ ಸ್ಪೆಂಡ್ ಮಾಡಿದ್ದೀರಾ ಅಂತ ಅನ್ಕೋತೀನಿ.